ಮಹಾಭಾರತದಲ್ಲಿ ಒಂದು ಅದ್ಭುತವಾದ ಘಟನೆ ಬರುತ್ತೆ. ಶ್ರೀಕೃಷ್ಣ ಯುಧಿಷ್ಠನ ಹತ್ರ ಹೋಗಿ ನೀನು ರಾಜ ಆಗ್ಬೇಕು ಅಂತಾರೆ. ಆಗ ಯುಧಿಷ್ಠರ ನಾನು ರಾಜ ಆಗ್ಬೇಕು ಅನ್ನೋ ಆಸೆನೇ ಇಲ್ವಲ್ಲ ಅಂತಾರೆ. ಆಗ ಕೃಷ್ಣ ನಾನು ರಾಜ ಆಗ್ಬೇಕು ಅಂತ ಆಸೆ ಪಡೋನ್ನ ರಾಜ ಮಾಡೋದಲ್ಲ, ಯಾರು ಜನ ರಾಜ ಆಗಿ ನೋಡ್ಬೇಕು ಅಂತ ಆಸೆ ಪಡ್ತಾರೋ ಅವನ್ನ ರಾಜ ಮಾಡಿದ್ರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ನಮ್ಮ ಕುರ್ಚಿಯ ಕಥೆನೂ ಅದೇ. ಅಂದ್ರೆ ನೀವು ಇಷ್ಟಪಡೋನ್ನ ಇಲ್ಲಿ ಕೂರಿಸಿ ಅವ್ರ ಕತೆ ನಿಮ್ಗೆ ಹೇಳಬೇಕು ನಮ್ಮ ಆಸೆ. ನೀವು ರಾಹುಲ್ ದ್ರಾವಿಡ್ ಬರಬೇಕು ಅಂತ ಹೇಳ್ತಿದ್ದೀರಾ, ಅನಿಲ್ ಕುಂಬ್ಳೆ ಬರಬೇಕು ಅಂತೀರಾ, ನಾರಾಯಣ ಮೂರ್ತಿ ಅವ್ರು ಬರಬೇಕು ಅಂತೀರಾ, ವೀರೇಂದ್ರ ಹೆಗಡೆ ಅವ್ರು ಬರಬೇಕು ಅಂತೀರಾ. ರೈಟ್, ಆ ಪ್ರಯತ್ನದಲ್ಲೇ ಇದ್ದೀವಿ. ಒಬ್ಬೊಬ್ಬರಾಗಿ ಬರ್ತಾರೆ, ಸ್ವಲ್ಪ ಸಹಕರಿಸಿ. ನೀವು ಬಹಳ ದಿನದಿಂದ ಆಸೆ ಪಟ್ಟ ಒಬ್ಬ ಸಾಧಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇವರು ಹಾಸ್ಯ ಚಟಾಕಿಗಳನ್ನ ಸರ್ರ ಪಟಾಕಿಯಂತೆ ಸಿಡಿಸಿ ಜೀವನದ ಸಾರವನ್ನ ಹಾಸ್ಯದ ಲೇಪನ ಜೊತೆ ವಿವರಿಸ್ತಾ ಜನಸಾಮಾನ್ಯರಲ್ಲಿ ಅಸಾಮಾನ್ಯರಾಗಿ ಮಿಂಚಿ ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿರುವ ಈ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ, ಸ್ವಾಗತಿಸಿ ಬಿಚ್ಚು ಮನಸ್ಸಿನ ಅಭಿನವ ಬೀಚಿ ಶ್ರೀ ಗಂಗಾವತಿ ಪ್ರಾಣೇಶ್. ಸರ್ ಸ್ವಾಗತ. ನಮ್ಮ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ. ಕರೆಸ್ತೀವಿ, ಕೂರಿಸ್ತೀವಿ, ಅಳಿಸ್ತೀವಿ ಅಂತ. ಇವತ್ತು ನಗಿಸ್ತೀವಿ ಅಂತ ನಾವು ಪ್ರಾಮಿಸ್ ಮಾಡ್ಬಿಟ್ಟಿದೀವಿ. ಎಲ್ಲರ ನೋವನ್ನು ಮರೆಸಿ, ಎಲ್ಲರ ಟೆನ್ಷನ್ ಅನ್ನು ಮರೆಸಿ ನೀವು ನಗಿಸ್ತಿರಲ್ಲ, ಎಂತ ಕಲೆ ಸರ್ ಅದು. ನೀವು 20,000 ಜನ 30,000 ಜನ ಬರ್ತಾರಲ್ಲಿ, ಒಬ್ಬೊಬ್ರದೊಂದೊಂದು ಮನಸ್ಥಿತಿ, ಎಲ್ಲರೂ ನಗಿಸ್ಬೇಕು, ಅದ್ಭುತವಾದ ವಿಷಯಗಳು ಬೇರೆ ನೀವು ಹೇಳ್ತೀರಾ. ಹೌ ಡಸ್ ಇಟ್ ವರ್ಕ್? ಏನಿಲ್ಲ ಸರ್, ಅದಕ್ಕೆ ಸ್ಫೂರ್ತಿ ನಮ್ಮ ಜನಾನೇ. ಇವತ್ತು ಇಡೀ ಉತ್ತರ ಕರ್ನಾಟಕದ ಪ್ರತಿನಿಧಿಯಾಗಿ ನಾನು ಇಲ್ಲಿ ಕೂತಿದ್ದೀನಿ. ಏನ್ ಸಂತೋಷ ಆಗಿದೆ ನಮ್ಮ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಜನರಿಗೆ ಅಂದ್ರೆ, ಆಕ್ಚುಲಿ ನಾನು ಪ್ರಾಣೇಶ್ ಇಲ್ಲಿ ಕೂತಿರೋದು, ಅವರೆಲ್ಲ ಇಲ್ಲಿ ಕೂತಿದ್ದಾರೆ ಅಂತಲೇ ನಾನು ಭಾವಿಸ್ತೀನಿ. ಇದು ಕೇವಲ ಪ್ರಾಣೇಶಂದಲ್ಲ, ಇಡೀ ಉತ್ತರ ಕರ್ನಾಟಕ ಜನ ನಿಮ್ಮ ಅಭಿಮಾನದಿಂದ ಜಿ ಕನ್ನಡದವರೆಗೂ, ವೀಕೆಂಡ್ ವಿತ್ ರಮೇಶನ್ ಕಿವಿಗೆ ಬೀಳೋವರೆಗೂ ನಿಮ್ಮ ನಗು ಚಪ್ಪಾಳೆ ಕೇಳಿದ್ರಿಂದಲೇ ನಾನು ಇಲ್ಲಿಗೆ ಬಂದಿದ್ದೀನಿ. ಇದು ಕೀರ್ತಿ ಎಲ್ಲ ನಿಮಗೆ ಸಲ್ಲಬೇಕಾದದ್ದು ಸ್ನೇಹಿತರೆ. ನಾನು ವೀಕೆಂಡ್ ವಿತ್ ರಮೇಶ್ಗೆ ಆಯ್ಕೆ ಆದ ಅನ್ನೋ ಸುದ್ದಿ ವಾಟ್ಸಪ್ಗಳೆಲ್ಲ ಹರಿದಾಡಿದ ತಕ್ಷಣ ನನ್ನ ಸ್ನೇಹಿತರೊಬ್ಬರು ನಿನ್ನೆ ಒಂದು ವಾಟ್ಸಪ್ನಲ್ಲಿ ಕಳಿಸಿದ್ದಾರೆ. ಪ್ರಾಣೇಶ್ ಅವರೇ, ನೀವು ವೀಕೆಂಡ್ನಲ್ಲಿ ಹೋಗಿದ್ದೀರಿ, ನಾನು ವೀಕೆಂಡ್ಗೊಂದು ಸಾರಿ ಹೋಗುತ್ತೇನೆ, ವೀಕೆಂಡ್ಗೊಮ್ಮೆ ಹೋಗುತ್ತೇನೆ, ಹಾಟ್ ಸೀಟ್ನಲ್ಲೂ ಕೂರುತ್ತೇನೆ. ನಿಮಗೆ ರಮೇಶ್ ಅಣ್ಣ, ನಮ್ಮದು ವೆಂಕಟೇಶ್ ಅಣ್ಣ. ನಾನು ಹಾಟ್ ಸೀಟ್ನಲ್ಲಿ ಕುಳಿತ ತಕ್ಷಣ ಅವನು ಕೇಳಿತ್ತಾನೆ, ಸರ್ ಕಟಿಂಗ ಶೇವಿಂಗ? ಅವನು ನನ್ನನ್ನು ಅಳಿಸುತ್ತಾನೆ, ನಾನು ಅಳುತ್ತೇನೆ. ಅವನು ಮಾಡಿದ ಕಟಿಂಗ್ನ ಕೂದಲು ಕಣ್ಣಿಗೆ ಬಿದ್ದ. ಅದು ಪ್ರಾಣೇಶ್ ಅವರು. ನಿಮಗೆ ಗೊತ್ತಿರೋ ಹಾಗೆ ಇವರು ಶ್ರೀ ಬೇವಿನಾಳ್ ಪ್ರಾಣೇಶ್ ಆಚಾರ್ ಉರುಫ್ ಗಂಗಾವತಿ ಪ್ರಾಣೇಶ್ ಅಲಿಯಾಸ್ ಅಭಿನವ ಬೀಚಿ. ಸೆಪ್ಟೆಂಬರ್ 8, 1961 ಗಂಗಾವತಿಯಲ್ಲಿ ಜನನ. ಇವರ ತಂದೆ ಶ್ರೀ ಬಿ ವೆಂಕಟಾಚಾರ್, ಇವರ ತಾಯಿ ಶ್ರೀಮತಿ ಸತ್ಯವತಿ ಬಾಯಿ ಅವರು, ಇವರ ಅಣ್ಣ ಪ್ರಹ್ಲಾದ್ ಆಚಾರ್, ತಮ್ಮ ಲೇಟ್ ಸ್ವಾಮಿ ಆಚಾರ್ ಹಾಗೂ ತಂಗಿ ಮಂಜುಳಾ ಅವರು. ಗಂಗಾವತಿ ಪ್ರಾಣೇಶ್ ಅವರ ಧರ್ಮಪತ್ನಿ ಗಂಗಾ ಅವರು. ಇವರ ಮಕ್ಕಳು ವೈದೇಹಿ ಹಾಗೂ ವಿಠಲ. 1982-83 ಎರಡೋಣ ಅನ್ನೋ ಪುಟ್ಟು ಗ್ರಾಮದಲ್ಲಿ ಇವರ ಹಾಸ್ಯ ಭಾಷಣದ ಪ್ರಯಾಣ ಶುರುವಾಯಿತು. ಕನ್ನಡದ ಮೇಲಿನ ಒಲವನ್ನ ಬೆಳೆಸ್ಕೊಂಡು ಆ ಒಲವನ್ನ ಎಲ್ಲೆಡೆ ಹರಡುತ್ತಿರುವ ಇವರು ಅಂದಿನಿಂದ ಇಂದಿನವರೆಗೂ ಪ್ರಪಂಚದಾದ್ಯಂತ 12ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ, 400ಕ್ಕೂ ಹೆಚ್ಚು ಊರುಗಳಲ್ಲಿ, 3,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿರುವ ಅಪ್ರಥಮ ವಾಗ್ಮಿ ಪ್ರಾಣೇಶ್ ಅವರು. ಸಿನಿಮಾದಲ್ಲಿ ಕಾಮಿಡಿಯನ್ನಾಗಿ ಸ್ಟಾರ್ ಆಗೋರ ನಡುವೆ ನಟನೆಗೆ ಮೊರೆ ಹೋಗದೆ ಕೇವಲ ವಾಕ್ಚಾತುರ್ಯದಿಂದ, ಹಾಸ್ಯ ಪ್ರಜ್ಞೆಯಿಂದ ಸ್ಟಾರ್ಗಳಷ್ಟೇ ಅಭಿಮಾನಿ ವೃಂದವನ್ನ ಗಳಿಸಿರೋರು ಪ್ರಾಣೇಶ್ ಅವರು. ಹಾಸ್ಯ ಚತುರ, ವಾಗ್ಭೂಷಣ, ಶ್ರೇಷ್ಠ ವಾಗ್ಪಟು, ನಾಗೇ ಸೇನಾ ಪ್ರಾಣೇಶ್, ಕನ್ನಡ ಹಾಸ್ಯ ರತ್ನ, ಅನ್ಮೋಲ್ ರತ್ನ, ನಗೆ ಸಾರ್ವಭೌಮ, ಹೀಗೆ 10 ಬಿರುದುಗಳು, ಬೀಚಿ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ, ಮಾಧ್ಯಮ ಸಂವಹನ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಇವರನ್ನ ಆರಿಸಿಕೊಂಡು ಬಂದಿದೆ. ಸೊ ಈ ವೀಕೆಂಡು ನಮ್ಮ ಗಂಗಾವತಿ ಪ್ರಾಣೇಶ್ ಅವರ ಜೊತೆ
ಪ್ರಾಣೇಶ್ ಅವರೇ, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಈಗ ಪ್ರಾಣೇಶ್ ಅಂತ ಹೆಸರು ಕೇಳ್ತಿಗೆ ನಮ್ಮೆಲ್ಲರ ಮುಖದಲ್ಲೂ ಒಂದು ಮುಗುಳ್ನಗೆ ಬರುತ್ತೆ. ಈ ನಗು, ಹಾಸ್ಯ ಹೇಗೆ ಹುಟ್ಟುತ್ತೆ? ನೀವು ಪ್ರತಿಯೊಂದು ಹಾಸ್ಯ, ಈ ಹರಟೆಗೆ ಹೋದಾಗಲೂ ಸರಿ, ಸಮಾರಂಭಕ್ಕೆ ಹೋದಾಗ ಸರಿ, ಈ ನಗುವಿನ ವ್ಯಾಲ್ಯೂ ಬಗ್ಗೆ ಮಾತಾಡ್ತಾ ಇರ್ತೀರಿ. ನಗು ಎಷ್ಟು ಮುಖ್ಯ ಅಂತ ಹೇಳ್ತಿರ್ತೀರಿ. ಅದ್ರ ಬಗ್ಗೆ ಶುರು ಮಾಡೋಣ. ನಾನು ಮೂಲತಃ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ. ನನ್ನ ಗುರುಗಳಾಗಿರ್ತಕ್ಕಂಥವ್ರು ಬೀಚಿಯವರು. ನಾನು ಅವ್ರು ನೋಡೇ ಇಲ್ಲ, ಬರೀ ಅವ್ರ ಪುಸ್ತಕಗಳನ್ನ ಓದಿ ಅದನ್ನು ರೂಢಿಸ್ಕೊಂಡೆ. ಇದನ್ಯಾಕೆ ಜನರಿಗೆ ಹೇಳಬಾರ್ದು, ನನಗೆ ಇಷ್ಟು ನಗು ಬರ್ತಾ ಇದೆ ಅಂದರೆ ಜನರಿಗೂ ನಗು ಬರುತ್ತೆ ಅಂತ. ಜನರಿಗೆ ನಗು ಬರೋ ಹಾಗೆ ಹೇಗೆ ಹೇಳಬೇಕು ಅಂತ ಪ್ರಾಕ್ಟೀಸ್ ಮಾಡೋದಕ್ಕೆ ಇದನ್ನು ಶುರು ಮಾಡಿದೆ ನಾನು. ಹೀಗಾಗಿ ಇವತ್ತು ಅದು ನಗುವೇ ನನ್ನ ಉದ್ಯೋಗ ಆಗೋಯ್ತು. ಅದಕ್ಕೆ ನಮ್ಮ ಗೆಳೆಯ ಡುಂಡಿರಾಜರು ಭಾಳ ಚೆನ್ನಾಗಿ ಒಂದು ಚುಟುಕಲ್ಲಿ ಹೇಳ್ತಾರೆ, ನಗು ಎಲ್ಲಿ ಹುಟ್ಟುತ್ತೆ, ಹೇಗೆ ಹುಟ್ಟುತ್ತೆ ಎಂದು ಹೇಳುವುದು ಕಷ್ಟ. ನಗು ಎಲ್ಲಿ ಹುಟ್ಟುತ್ತೆ, ಹೇಗೆ ಹುಟ್ಟುತ್ತೆ ಎಂದು ಹೇಳುವುದು ಕಷ್ಟ, ಆದರೆ ಎಲ್ಲಿ ಸಾಯುತ್ತೆ, ಹೇಗೆ ಸಾಯುತ್ತೆ ಅನ್ನೋದಕ್ಕೆ ನಿದರ್ಶನ ನಮ್ಮ ದೂರದರ್ಶನ. ಆದರೆ ಸಾಹಿತ್ಯದ ಮುಖಾಂತರ ಬಂದಿರತಕ್ಕಂಥ ಈ ಕೈಲಾಸಂ ಹಾಸ್ಯ ಏನಿದೆ, ಬೀಚಿಯವರ ಹಾಸ್ಯ ಏನಿದೆ, ಈ ಹಾಸ್ಯದಲ್ಲಿ ಸಾಹಿತ್ಯ ಇರೋದ್ರಿಂದ ಅಯ್ಯೋ, ಸೊ ಅದು ನಗುವಿನ ಜೊತೆಗೆ ಮೆದುಳಿಗೆ ಒಂದು ಮೇವನ್ನು ಕೂಡ ಕೊಡ್ತವೆ. ಬೀಚಿಯವ್ರದ್ದು ಸರ್ ಕೆಲವುದು ಹಾಸ್ಯ ಇದಲ್ಲ. ನೀವು ಹೇಳಿದಾಗಲೇ ಆರ್ಟಿಕಲ್ಸ್ ಎಲ್ಲ ಓದಿದಾಗ ಒಂದ್ ಕಡೆ ಒಬ್ಬ ಹುಡುಗ ಬರ್ತಾನೆ, ಆ ಹುಡುಗ ತಾನೇ ಒಂದು ಗೈಡ್ ಕೊಡ್ತಾರೆ ಟೀಚರು. ಈ ಗೈಡ್ ಓದ್ಕೊಳ್ಳೋ 50% ಪಾಸ್ ಆಗ್ಬಿಡ್ತೀಯ ಅಂತ. ಆ ಹುಡುಗ ಅಂದ್ರೆ 2 ಕೊಟ್ಬಿಡಿ ಮೇಡಮ್ ಅಂತಾರೆ. ಆ ತರ ಸಣ್ಣ ಸಣ್ಣ ವಿಷಯಗಳು ಅವ್ರು ಬರೆದಿರೋದ್ರಲ್ಲಿ ಎಷ್ಟು ಖುಷಿ ಕೊಡ್ತಾ ಇತ್ತು ನಮಗೆ. ಅದ್ರ ಜೊತೆ ಯಾರೋ ಒಬ್ಬ ವ್ಯಾಪಾರಿ ಮಗಳನ್ನ ಮಾತಾಡ್ಸಿದಂತೆ, ಏನು ನಿಮ್ಮಪ್ಪ ನಾನು ನಿನ್ನ ಮದುವೆ ಮಾಡಿಬಿಟ್ಟ ಅಂದ್ರೆ ಅವಳು ಒಂದೇ ಮಾತು ಹೇಳಿದಂತೆ, ನಮ್ಮ ಅಪ್ಪನಿಗೆ ಕೆಲಸಕ್ಕೆ ಬಾರದ ವಸ್ತುನ ಯಾರಿಗೆ ಕೊಡಬೇಕು ಅಂತ ಚೆನ್ನಾಗಿ ಗೊತ್ತಿತ್ತು ಅಂತ. ನನ್ನ ಬಗ್ಗೆನೇ ಅವಳಕ. ನನಗೆ ಈ ಉತ್ತರ ಕರ್ನಾಟಕದ ಭಾಷೆ ಕೇಳಿದ್ರೆ ಖುಷಿ ಆಗುತ್ತೆ. ಅದು ಯಾರ ಬಾಯಲ್ಲಿ ಕೇಳಿದ್ರೆ ಖುಷಿ, ನಿಮ್ಮ ಬಾಯಲ್ಲಿ ಕೇಳಕ್ಕಂತೂ ಇನ್ನೂ ಖುಷಿ ಆಗುತ್ತೆ. ಹೇಳಿ ಸರ್, ನಿಮ್ಮ ಮಾತಲ್ಲಿ ಅಮ್ಮ ಹೇಳ್ತಾ ಇದ್ರು ಚಿಕ್ಕ ವಯಸ್ಸಲ್ಲಿ ಯಾವಾಗ ಹೆಣ್ಮಕ್ಳ ಜೊತೆ ಇರ್ತಾ ಇದ್ರಿ ಅಂತ. ನಂಗೆ ತಿಳುವಳಿಕೆ ಬರದೇ ಇರೋ ವಯಸ್ಸಲ್ಲಿ, ಹೆಣ್ಣು ಗಂಡು ಅನ್ನೋ ಭೇದನೆ ತಿಳಿದೇ ಇರ್ತಕ್ಕಂಥ ವಯಸ್ಸಲ್ಲಿ. ಸರಿ. ಸೊ ಅದು ಈಗ ಒಂದು ದೊಡ್ಡ ವಿಷಯ ಆಗಿದೆ. ಸೊ ಈಗ ಯಾರು ಆಡಕ್ ಬನ್ನಿ ಅಂದ್ರೆ ಯಾವ ಹೆಣ್ಣು ಹುಡುಗರು ಬರಲ್ಲ ಈಗ. ಅದಕ್ಕೆ ಬಾಲ್ದಲ್ಲೇ ನಾನು ಆಡಿ ಮುಗಿಸ್ಬಿಟ್ಟಿದ್ದೀನಿ. ಇನ್ನೊಂದು ಮಾತು ಹೇಳ್ತಾ ಇದ್ರು ಅಮ್ಮ, ನಿಮಗೆ ಚಿಕ್ಕ ವಯಸ್ಸಲ್ಲಿ ಏನು ದೀಪಗಳು ಕಂಡ್ರೆ ಇಷ್ಟ ಅಂತನಾ? ಇಲ್ಲ, ಅದು ನನಗೆ ನಾನು ತೀರಾ ಚಿಕ್ಕವನು. ಮೋಸ್ಟ್ಲಿ ಕತ್ಲಾದ್ರೆ ನನಗೆ ಅಳತೆ ಜಾಸ್ತಿ. ಏನಾದ್ರು ಒಂದು ಸ್ವಲ್ಪ ಬೆಳಕಿದ್ರೆ ನಾನು ಹೆಸರುವಾಗಿರ್ತಿದ್ದೆ, ನಗ್ತಿದ್ದೆ ಅಂತ ಹೇಳಿದ್ರು ನಮ್ಮಮ್ಮ. ಅಲ್ಲ ನೋಡಿ ಸರ್, ಇಲ್ಲೊಂದು ದೀಪ ಇದೆ, ಅಲ್ಲೊಂದು ದೀಪ ಇದೆ, ನಿಮ್ಗೆ ಏನು ಅನ್ಸ್ತಾ ಹೇಳ್ಬೋದು, ಇಲ್ಲೊಂದು ದೀಪ ಇದೆ, ಇಲ್ಲೊಂದು ದೀಪ ಇದೆ, ಇಲ್ಲೊಂದು ದೀಪ ಇದೆ, ಇಲ್ಲೊಂದು ದೀಪ. ಓ ಬನ್ನಿ 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 ನೆತ್ತಿಗೆ. ನಮ್ಮ ವಂಶದ ದೀಪ. ಅಂದ್ರೆ ನಿಮ್ಮ ಹತ್ರ ಬರ್ತಾನೆ ಇಲ್ಲ ಚಿಕ್ಕ ವಯಸ್ಸಲ್ಲಿ ದೀಪ ಇಟ್ಕೊಂಡ್ ಬಂದ್ರೆ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ರಿ ನೀವು. ಏನು 20 ದಿನದ ಕೂಸು ಬಹಳ ಹಠ ಮಾಡ್ಲಕತ್ತಿದ್ದ. ಹಾಲು ಕೊಡ್ಬೇಕು ಅಂದ್ರೆ ಬರ್ತಿದ್ದೇ ಇಲ್ಲ ನನ್ನ ಹತ್ರ. ಹಿಂಗಾಗಿ ನಮ್ಮ ಸೋದರ ಮಾವನ ಹೆಂಡತಿ ನನ್ನ ಬಣ್ಣತನಕ್ಕೆ ಬಂದಿದ್ಲು. ಅವಾಗ ಈತಗ ಹಾಲು ಕೊಟ್ಟಳು. ಆಮೇಲೆ ಯಾಕೆ ಹಿಂಗೆ ಆಗ್ತದ ಅಂತ ನಮ್ಮ ಹಿರಿಯರನ್ನ ಕೇಳಿದ್ವಿ. ಅವನ ಏನೋ ನೋಡ ನಿಮ್ಮ ಮನೆ ದೇವರು ಭೋಗಾಪದೇಶ ಅದನ್ನ ಹೆಸರಲ್ಲೇ ಮುಡುಪು ಕಟ್ಟಿಡು. ಆಯ್ತು ಅಂತಂದು ಮುಡುಪು ಕಟ್ಟಿಟ್ಟಿವಿ, ಎರೆದು ಮಲಗಿಸಿಬಿಟ್ಟಿವಿ. ಮಲಗಿಸಿದಿಂದ ಇಷ್ಟೊತ್ತಿ ನಿದ್ದೆ ಆಗಿ ಎದ್ದಿಂದ ಆಗ ನನ್ನ ಗುರುತು ಹಿಡಿದು ಬಂದದ್ದು. ಆ ದೇವರಿಗೆ ಮುಡುಪು ಕಟ್ಟಿಟ್ಟು ಅದಕ್ಕೆ ಭೋಗಾಪರೇಶ ಅಂತ ಇಡೋ ಬದಲ ಪ್ರಾಣೇಶ ಅಂತ ಇಟ್ಟಿವಿ. ನಾವು ಮನೆಯೊಳಗೆ ಕರೆಯೋದೆಲ್ಲ ಪ್ರಾಣಿನ.